ಇದು ಮೊದಲಿಂದ ಬಂದಿರೋದು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ ಅಂತ ಅಂದ್ಕೊಳ್ಳಿ. ನಾವು ಬದಲಾವಣೆ ಆಗಬೇಕು ಅಂದರೆ ಸೂರ್ಯನನ್ನು ಅನುಸರಿಸಿ ಊಟ ತಿನ್ನುವುದು ಹೇಗೆ ಅಂತಕ್ಕಂಥ ವಿಷಯ. ಹೌದು. ನಮಗೆ ಈಗ ಮಗು, ಪ್ರಾಯ, ವೃದ್ಧಾಪ್ಯ 3 ಭಾಗ ಮಾಡ್ಕೊಳ್ಳೋಣ. ಹೌದಾ? ಬೆಳಿಗ್ಗೆ ಹುಟ್ಟಿದ ಸೂರ್ಯ ಮಗು ಅಂತ ಒಪ್ಕೋಬೋದು. ಹುಟ್ಟಿದ ಸೂರ್ಯ ಮಗು ರೀತಿ ಇರುತ್ತೆ. ಇದು ಪ್ರಾತಃಕಾಲದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತಹ, ಮನಸ್ಸಿಗೆ ಬೇಕಾಗಿರತಕ್ಕಂತಹ ಒಂದು ಟಾನಿಕ್ ಸಿಕ್ಕತ್ತೆ. ಆ ಸಮಯವನ್ನು ಬಳಸಿದರೆ, ಮಗುವಿನ ರೂಪದಲ್ಲಿರುವ ಸೂರ್ಯನನ್ನು ಗಮನಿಸಿದಾಗ ನಾವು ಮಗುವಿನ ಥರದಲ್ಲಿ ಆರಾಮ ಖುಷಿಯಾಗಿ ಖುಷಿಯಾಗಿರಬಹುದು. ಆ ಸಮಯ ಬಳಸಿದ್ರೆ. ತುಂಬ ಒದ್ಕೊಂಡು ಮಲಗಿದ್ರೆ ನನಗೆ ಗೊತ್ತಿಲ್ಲ. ಹೌದಲ್ಲ? ಎಷ್ಟು ಜನ ಬಳಸ್ತಾರೆ ದೇವ್ರಿಗೆ ಗೊತ್ತು. ಇನ್ನು ಎರಡನೇ ವಿಷಯಕ್ಕೆ ಬರೋಣ. ಏನು? ಆ ಮಗು ಬೆಳೆದು ಪ್ರಾಯವ್ಯವಸ್ಥೆ ಬರ್ತಕ್ಕಂಥ 2 ಭಾಗವನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಅನುಭವಿಸ್ತಕ್ಕಂಥದ್ದು ಎರಡೇ. ಮಗುವಾಗಿದ್ದಾಗ, ಪ್ರಾಯಕ್ಕೆ ಬಂದಾಗ ಸರಿಯಾಗಿ ತಿಳ್ಕೊಂಡು ಅನುಭವಿಸಿದ್ರೆ. ಹೌದು. ಅದು ಅನುಭವಿಸ್ತೀರಿ ಅಂದರೆ ಕೊನೆಯ ಭಾಗ ಏನು ಬೇಕು ಬೇಡ ಸೆಕ್ಕದಲ್ಲಿ ಇರ್ತೀವಿ ನಾವು. ವೃದ್ಧಾಪ್ಯ ಯಾರು ಇಷ್ಟಪಡಲ್ಲ. ವಯಸ್ಸಾದಂಗೆ ವಯಸ್ಸಾಯ್ತು ಬಿಡ್ರಿ ಅಂದ್ಬಿಡ್ತಾರೆ. ಸೊ ಈ ಎರಡನ್ನ ಅನುಭವಿಸೋಕ್ಕಾಗಿದೆಯಾ ನಾವು ಅಂದರೆ, ಆ ಎರಡನ್ನ ಅನುಭವಿಸ್ಬೇಕು ಅಂದರೆ ದಿನಕ್ಕೆ 2 ಸಲ ತಿನ್ಬೇಕು ನಾವು. ದಿನಕ್ಕೆ 2 ಸಲ ತಿಂತೀನಿ ಅಂದರೆ ಇದನ್ನು ಅನುಭವಿಸ್ಬೋದು. ಇಲ್ಲ ನಾವು ತಿಂತಾನೇ ಇರ್ತೀವಿ ಅಂದರೆ ಅನುಭವಿಸೋಕ್ಕಾಗಲ್ಲ. ಬೆಳಿಗ್ಗೆ ತಿಂತಕ್ಕಂತಹ, ಪ್ರಾತಃಕಾಲದಲ್ಲಿ ತಿಂತಕ್ಕಂತಹ ಆಹಾರ ಕೊಬ್ಬಿನ ಸಹಿತವಾಗಿರ್ತಕ್ಕಂಥ ಆಹಾರ ಆಗಿರಬೇಕು. ಅದರಲ್ಲಿ ಕೊಬ್ಬಿರಬೇಕು. ಆ ಕೊಬ್ಬಿನ ಅಂಶ ಯಾವುದು ಅಂದರೆ ಅನ್ನ. ಬೆಳಿಗ್ಗೆನೇ ಅನ್ನ ಯಾರು ತಿಂತಾರೆ? ಕೇಳ್ತಾರೆ. ಹೌದು. ಹೌದಲ್ಲ? ಬೆಳಿಗ್ಗೆನೇ ಅನ್ನ ತಿನ್ಬೇಕಾ? ಅವೆಲ್ಲ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಬರ್ತದೆ. ಆ ಹೇಳಿದವನು ಕರ್ಕೊಂಬರ್ಬೇಕು. ಅದೆಲ್ಲಿ ಬರ್ತದೆ ಅಂತ ನಾನು ಕೇಳ್ತೀನಿ. ಅನ್ನ ತಿಂದರೆ ಕೊಲೆಸ್ಟ್ರಾಲ್ ಬರ್ತದೆ. ಆ ಹೇಳಿದವನಿಗೆ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ. ಅಂಗಲ್ ಹೋಗ್ಕೊಳ್ಳೋ ಕಮಂಗಿ ಕೊಬ್ಬು ಅಂತಕ್ಕಂಥದ್ದು ಮನುಷ್ಯನ ದೇಹಕ್ಕೆ ಏನೆಲ್ಲ ಕೆಲಸ ಮಾಡುತ್ತೆ. ಬೇಕು ಅಂತೀಯ ಬೇಡ ಅಂತೀಯ? ಬೇಕು ಗುರುಗಳೇ. ಬೆಳಿಗ್ಗೆ ಕೊಬ್ಬು ಬೇಕು. ಎಷ್ಟು? 8 ಗಂಟೆ ಒಳಗಡೆ ದೇಹಕ್ಕೆ ಆಹಾರ ಸೇರಬೇಕು. 8 ಗಂಟೆ 5 ನಿಮಿಷಕ್ಕೂ ಸೇರಿದ್ರು ಅದು ಕೊಬ್ಬೆ ಆಗೋದು. ಅವ್ರು ಹೇಳಿ ಸತ್ಯ. 8 ಗಂಟೆ 5 ನಿಮಿಷಕ್ಕೂ ಬೆಳಗಿನ ತಿಂಡಿ ಯಾರು ತಿಂತಾರೆ? ಮಗುಗೆ ತಿನ್ನಿಸ್ತಾರೆ. ಆ ಮಗು ನಿಜಕ್ಕೂ ಯಾವಾಗಲೂ ಮಗು ಥರನೇ ಮನಸ್ಸಿರುತ್ತೆ. 8 ಗಂಟೆಯ ನಂತರ ಯಾರು ಏನು ತಿಂತಾರೆ ಮಗು ಥರ ಯಾರಕ್ಕಾಗಲ್ಲ. ನಾನು ಏನು ಅಂತ ಹುಟ್ಟಿದೆ ಅಂತ ಅವರೇ ಪ್ರಶ್ನೆ ಹಾಕ್ಕೊಂಡು ಅವರಷ್ಟು ಅವರೇ ಯೋಚನೆ ಮಾಡ್ತಿರ್ತಾರೆ. 8 ಗಂಟೆಗೆ ತಿನ್ನಬೇಕು ಅಂದರೆ ಅದರ ಅರ್ಥ ಅದರ ಹಿಂದಿನ ದಿನ ನೀವು 8 ಗಂಟೆಗೆ ಊಟ ತಿಂದಿದ್ರೆ ಮಾತ್ರ 10 ಗಂಟೆಗೋ 11 ಗಂಟೆಗೋ ತಿನ್ಬಿಟ್ಟು ಅದರಲ್ಲೂ ಬಿರಿಯಾನಿ ತಿನ್ನೋರಾದರೆ ಮುಗಿದೋಯ್ತು ಕತೆ. ರಾತ್ರಿ ಯಾರು ಬಿರಿಯಾನಿ ತಿಂತಾರೆ, ಪಿಜ್ಜಾ ಬರ್ಗರ್ ತಿಂತಾರೆ, ಬೆಳಿಗ್ಗೆ ತಿಂಡಿ ತಿಂದ್ರಲ್ಲ 12 ಗಂಟೆಗೆ ತಿಂಡಿ ತಿಂದರೂ ವರ್ಕ್ ಆಗಲ್ಲ. ಯಾಕೆ? ಅದು ಹೋಗೋದೇ ಇಲ್ಲ, ಹೋಗಿರೋದೇ ಇಲ್ಲ. ಇದು ನಮ್ಮ ದೋಷ, ಶಾಪ. ನೋಡ್ರಿ ಇಲ್ಲೈತೆ. ನೀವು ತಿನ್ನುತ್ತಿರುವ ಬಿರಿಯಾನಿ ಅದ್ರ ಜೊತೆಗೆ ಮೈದಾ ಹಿಟ್ಟಿನ ರೊಟ್ಟಿ, ಅದನ್ನು ರೋಟಿ ಅಂತ ಹೇಳ್ತಾರಲ್ಲ, ರೋಟಿ. ಎರಡೂ ಕೊಟ್ಬಿಟ್ರೆ ಮನುಷ್ಯನಿಗೆ ವಿಷ ಕೊಡೋದು ಒಂದೇ, ಇದನ್ನು ತಗೊಳ್ಳೋದು ಒಂದೇ. ಹಂಗಂತ ತಿನ್ನೋರು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ತಿನ್ನಿ ಪರವಾಗಿಲ್ಲ. ಆದರೆ ಒಂದಂತೂ ತಿಳ್ಕೋಬೇಕು, ರಾತ್ರಿಯಲ್ಲಿ ತಿಂತಕ್ಕಂತಹ ಮಸಾಲೆ ನಮ್ಮ ದೇಹವನ್ನು, ನಮ್ಮ ಜೀವನವನ್ನು ಎಲ್ಲವನ್ನೂ ಹಾಳು ಮಾಡಿಬಿಡತ್ತೆ.